ಬೈಕ್ ಟ್ಯಾಕ್ಸಿ ರಾಜ್ಯದಲ್ಲಿ ಬ್ಯಾನ್ ಆಗಿದೆ. ಮೋಟಾರ್ ವೆಹಿಕಲ್ ಕಾಯ್ದೆ ಉಲ್ಲಂಘನೆಯ ಕಾರಣಕ್ಕಾಗಿ ಜೂನ್ 16ರಿಂದಲೇ ಬ್ಯಾನ್ ಸೀಲ್ ಬಿದ್ದುಬಿಟ್ಟಿದೆ. ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ಜನ ಹೇಳಾಯ್ತು. ನಮಗ್ ಬದುಕಿಗೆ ಬೇರೆ ದಾರಿ ಇಲ್ಲ ಅಂತ ಬೈಕ್ ಚಾಲಕರು ಅಲವತ್ಕೊಂಡಿದ್ದು ಆಯ್ತು. ಈಗ ಬೈಕ್ ಟ್ಯಾಕ್ಸಿಗಾಗಿ ಹೈಕೋರ್ಟ್ಗೆ ಮಹಿಳೆಯರೇ ಆಗ್ರಹಿಸಿದ್ದಾರೆ. ಕಡಿಮೆ ರೇಟು, ಸೇಫ್ ರೈಡು, ಎಂಥ ಕಿರಿದಾದ ರಸ್ತೆ ಇದ್ರೂ ತಡೆಯಿಲ್ಲದೆ ಸಂಚಾರ. ಈ ಕಾರಣಕ್ಕಾಗಿಯೇ ಸಿಲಿಕಾನ್ ಸಿಟಿಯಲ್ಲಿ ಬೈಕ್ ಟ್ಯಾಕ್ಸಿ ಫೇಮಸ್ ಆಗಿತ್ತು. ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನೂ ನೀಡಿತ್ತು. ಆದರೆ ಅಗ್ರಿಗೇಟರ್ ಕಂಪನಿಗಳು ಮಾಡಿದ್ದ ನಿಯಮ ಉಲ್ಲಂಘನೆ ನಿಷೇಧದ ಮುದ್ರೆ ಬೀಳೋ ಹಾಗೆ ಮಾಡಿಬಿಡ್ತು. ಈ ಮಧ್ಯೆ ಕಂಪನಿಗಳು ಹೈಕೋರ್ಟ್ ಮೆಟ್ಟಲೇರಿವೆ. ಈ ವೇಳೆ ಮಹಿಳಾ ಪ್ರಯಾಣಿಕರೇ ಬೈಕ್ ಟ್ಯಾಕ್ಸಿಗಾಗಿ ಧ್ವನಿ ಎತ್ತಿದ್ದಾರೆ. ಕೈಗೆಟಕೋ ದರದಲ್ಲಿರೋ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಸೇಫ್, ಅನುಕೂಲ. ಬ್ಯಾನ್ ಮರುಪರಿಶೀಲಿಸೋಕೆ ಹೈಕೋರ್ಟ್ಗೆ ಮಹಿಳೆಯರ ಮನವಿ. ಓಲಾ, ಊಬರ್, ರ್ಯಾಪಿಡೋ ಸೇರಿದಂತೆ ಹಲವು ಅಗ್ರಿಗೇಟರ್ ಕಂಪನಿಗಳು ಬ್ಯಾನ್ ಬಗ್ಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿದ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿವೆ. ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ವೇಳೆ ಮಹಿಳೆಯರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮರುಪರಿಶೀಲಿಸುವುದಕ್ಕೆ ಮನವಿ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿಗಳು 8 ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿವೆ. ಅಲ್ಲಿ ಪ್ಯಾಸೆಂಜರ್ ಸೇಫ್ಟಿಗೆ ಗೈಡ್ಲೈನ್ಸ್ಗಳನ್ನು ಮಾಡಲಾಗಿದೆ. ಈ ಹಿನ್ನೆಲೆ ಪರಿಶೀಲನೆ, ಪೊಲೀಸ್ ವೆರಿಫಿಕೇಶನ್ ಎಲ್ಲವೂ ಆಗುತ್ತೆ. ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ಅಲ್ಲಿ ಅವಕಾಶ ಇಲ್ಲ. ಮಹಿಳಾ ಪ್ಯಾಸೆಂಜರ್ಸ್ಗಳಿಗೂ ಇದು ಅಫೋರ್ಡೇಬಲ್, ಅನುಕೂಲ ಮತ್ತು ಸುರಕ್ಷಿತ. ಸರ್ಕಾರ ಹೇಳಿದಂತೆ ರಾತ್ರಿ ಹೊತ್ತು ಬೈಕ್ ಟ್ಯಾಕ್ಸಿ ಮಹಿಳೆಯರಿಗೆ ಸೇಫ್ ಅಲ್ಲ ಅಂತಾದ್ರೆ ಮಹಿಳಾ ಚಾಲಕಿಯರ ಸರ್ವಿಸ್ಗೂ ಅವಕಾಶವಿದೆ. ಬೇರೆ ರಾಜ್ಯಗಳಲ್ಲಿ ಈ ಬಗ್ಗೆ ನಿಯಮ ರೂಪಿಸಲಾಗಿದೆ. ಈ ಹಿಂದೆ ತಮಿಳುನಾಡು ಬೈಕ್ ಟ್ಯಾಕ್ಸಿ ನಿಷೇಧಿಸಿತ್ತು. ಈಗ ಅನುಮತಿ ಕೊಟ್ಟಿದೆ. ಕೇರಳವು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿದೆ. ಬೆಂಗಳೂರಿನಲ್ಲಿ 2 ಮೆಟ್ರೋ ಲೈನ್ ಕಾರ್ಯನಿರ್ವಹಿಸ್ತಾ ಇವೆ. ಕೊನೆಯ ಹಂತದವರೆಗೆ ಸಂಪರ್ಕ ಕಲ್ಪಿಸುವ ಯಾವುದೇ ಸೇವೆ ಇಲ್ಲ. ಹೀಗಾಗಿ ಬೈಕ್ ಟ್ಯಾಕ್ಸಿ ಜನರಿಗೆ ಅನುಕೂಲ ಒದಗಿಸುತ್ತಿದೆ. ಆಟೋ ರಿಕ್ಷಾ ಲಾಬಿಗೆ ಮಣಿದು ಸರ್ಕಾರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದೆ ಅನ್ನೋದು ಅರ್ಜಿದಾರರ ವಾದ. ವಾದ ಪ್ರತಿವಾದ ಆಲಿಸಿರೋ ಹೈಕೋರ್ಟ್ ನಾಳೆಗೆ ವಿಚಾರಣೆಯನ್ನ ಮುಂದೂಡಿದೆ. ಬೈಕ್ ಟ್ಯಾಕ್ಸಿ ಮತ್ತೆ ಸಿಲಿಕಾನ್ ಸಿಟಿಯ ರಸ್ತೆಗಿಳಿಯುತ್ತಾ ಅಂತ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ.